ಕರ್ನಾಟಕ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಇದರಿಂದ ಗಡಿ ಜಿಲ್ಲೆ ಬೆಳಗಾವಿಯ ಸಪ್ತ ನದಿಗಳು ಈಗ ಉಕ್ಕಿ ಹರಿತಿರ್ತಕ್ಕಂಥದ್ದು. ನಾವೀಗ ತೋರಿಸ್ತಾ ಇದ್ವಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಮಲಪ್ರಭಾ ನದಿಯಲ್ಲಿ ಇರ್ತಕ್ಕಂಥ ನೀವು ತೋರಿಸ್ತಾ ಇದ್ವಿ ಯಾವ ರೀತಿ ಮಲಪ್ರಭಾ ನದಿ ಉಕ್ಕಿ ಹರಿತಾ ಇದೆ ಅಂಥೇಳಿ. ಪ್ರಮುಖವಾಗಿ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಈಗ ಸಾಕಷ್ಟು ಮಳೆ ಆಗ್ತಿದೆ. ಅದರಲ್ಲೂ ಕೂಡ ಕರ್ನಾಟಕ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ಇದು ಏನು ಬೆಳಗಾವಿ ತಾಲೂಕಿನ ಖಾನಾಪುರ್ನಲ್ಲಿರ್ತಕ್ಕಂಥ ಏನು ಮಲಪ್ರಭಾ ನದಿಯ ನೀರು ಇದು ಅಂದರೆ ಕನಕುಂಬೆಯಲ್ಲಿ ಮಲಪ್ರಭಾ ನದಿ ಉಗಮ ಆಗುತ್ತೆ. ಹಾಗಾಗಿ ಉಗಮ ಸ್ಥಾನದಿಂದ ಏನು ಮಳೆ ನೀರು ಈಗ ಏನು ಸಾಕಷ್ಟು ಪ್ರಮಾಣದಲ್ಲಿ ಹರಿದು ಬರ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಏನು ಮಲಪ್ರಭಾ ನದಿಯ ಒಳಹರಿವು ಹೆಚ್ಚಾಗಿರ್ತಕ್ಕಂಥದ್ದು. ಇದರಿಂದ ಏನು ಹಿಡ್ಕಲ್ ಆಗಿರ್ಬೋದು, ಜೊತೆಗೆ ಪ್ರಮುಖವಾಗಿ ನವಿಲ್ತಿ ಡ್ಯಾಮ್ ಆಗಿರ್ಬೋದು, ಇಲ್ಲಿ ಕೂಡ ಏನು ನೀರಿನ ಒಳಹರಿವು ಹೆಚ್ಚಾಗಿರ್ತಕ್ಕಂಥದ್ದು. ಯಾಕಂದರೆ ಘಟಪ್ರಭಾ ನದಿಗೂ ಕೂಡ ಒಳಹರಿವು ಹೆಚ್ಚಾಗಿದೆ. ಅದರ ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಏನಂದರೆ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಆಗ್ತಿರ್ತಕ್ಕಂಥ ಹಿನ್ನೆಲೆ ಕೃಷ್ಣಾ ನದಿಯ ಒಳಹರಿವು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಕೃಷ್ಣಾ ನದಿಗೆ ಈಗ ಏನು 60,000ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಕ್ಯೂಸೆಕ್ಸ್ನಷ್ಟು ನೀರು ಹರಿದು ಬರ್ತಾ ಇದೆ. ಈ ಕಳೆದ 3 ತಿಂಗಳಿಂದ ಈ ಬೆಳಗಾವಿ ಜಿಲ್ಲೆ ಸಪ್ತ ನದಿಗಳು ಏನು ಬರಿದಾಗಿದ್ವು, ಏನು ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಸಪ್ತ ನದಿಗಳು ಒಡಲಿನಿದೆ ಖಾಲಿ ಆಗಿದ್ವು. ಈಗ ಸಪ್ತ ನದಿಗಳು ಈಗ ಉಕ್ಕಿ ಹರಿತಾ ಇದ್ದಾವೆ. ಚಿಕ್ಕೋಡಿ, ಗೋಕಾಕ್ ಆಗಿರ್ಬೋದು, ಖಾನಾಪುರ ಆಗಿರ್ಬೋದು, ಎಲ್ಲ ಕಡೆ ಕೂಡ ಈಗ ಉತ್ತಮವಾಗಿ ಮಳೆ ಆಗ್ತಾ ಇದೆ. ಇದರ ಪರಿಣಾಮವಾಗಿ ಈಗ ಸಾಕಷ್ಟು ಕೆಳ ಹಂತದ ಸೇತುವೆಗಳೀಗ ನೀರಿನಲ್ಲಿ ಜಲಾವೃತಗೊಂಡಿರ್ತಕ್ಕಂಥದ್ದು. ಜೊತೆಗೆ ಈಗ ಇದೇ ರೀತಿ ಇನ್ನೂ 2-3 ವಾರಗಳ ಕಾಲ ಮಳೆ ಆಗಬೇಕು. ಆಗ ಏನಂದರೆ ಈ ಒಂದು ನದಿಗಳು ಪೂರ್ಣ ಪ್ರಮಾಣದ ಅದರ ಒಡಲು ಏನು ತುಂಬಿ ತುಳುಕುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ಏನಂದರೆ ಜಲಾಶಯಗಳಲ್ಲಿ ನಿರೀಕ್ಷೆ ಪ್ರಮಾಣದಷ್ಟು ನೀರು ಸಂಗ್ರಹವಾಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಸದ್ಯಕ್ಕೆ ಹಿಡ್ಕಲ್ ಜಲಾಶಯ ಆಗಿರ್ಬೋದು, ನವಿಲ್ತಿ ಜಲಾಶಯ ಆಗಿರ್ಬೋದು, ಅಲ್ಲಿಗ ಏನು ನೀರಿನ ಸಂಗ್ರಹ ಭಾಳಷ್ಟು ಕಡಿಮೆ ಇರತಕ್ಕಂಥದ್ದು. ಆ ಒಂದು ಕಾರಣಕ್ಕಾಗಿ ಈಗ ಪ್ರಮುಖವಾಗಿ ಇದೇ ರೀತಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಮುಂದುವರೆದ್ರೆ, ಜೊತೆಗೆ ಬೆಳಗಾವಿ ಜಿಲ್ಲೆ ಏನು ಘಟ್ಟ ಪ್ರದೇಶದಲ್ಲಿ ಮಳೆ ಮುಂದುವರೆದ್ರೆ ಆಗ ಈ ಒಂದು ನದಿಗಳಿಗೆ ಇನ್ನಷ್ಟು ಜೀವಕಳೆ ಹೆಚ್ಚಾಗಲಿದೆ ಅಂತ ಹೇಳ್ಬೋದು. ಇದರಿಂದ ಏನು ಬರದ ಛಾಯೆ ಏನು ಉತ್ತರ ಕರ್ನಾಟಕದಲ್ಲಿ ಆವರಿಸುತ್ತೋ ಆ ಬರದ ಛಾಯೆ ನಿವಾರಣೆ ಆಗುತ್ತೆ. ಜೊತೆಗೆ ಕುಡಿಯುವ ಜಾನುವಾರುಗಳಿಗೆ ಕುಡಿಯುವ ನೀರಿನ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಜೊತೆಗೆ ರೈತರ ಕೃಷಿ ಚಟುವಟಿಕೆ ಕೂಡ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಂತ ಹೇಳ್ಬೋದು. ಒಟ್ಟಿನಲ್ಲಿ 1 ತಿಂಗಳ ಬಳಿಕ ಏನಂದರೆ ಈಗ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಉತ್ತಮವಾದಂಥ ಮಳೆ ಆಗ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಗಷ್ಟೇ, TV5 ಬೆಳಗಾವಿ.